ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇದ್ದೇವೆ. ಇವತ್ತು ಮಂಡ್ಯ ಸೇರಿದಂತೆ ರಾಮನಗರ ಜಿಲ್ಲೆಯ ಕೆರೆಗಳು ಬಣಗುಡ್ತಾ ಇದ್ದಾವೆ. ನಾವು ತಮಿಳುನಾಡಿಗೆ ಪ್ರಾಧಿಕಾರದ ಆದೇಶದನ್ವಯ ಬಿಡಬೇಕಂತ ನೀರು ಬಿಟ್ಟು ಕೂಡ 10 ವರ್ಷಗಳಲ್ಲಿ 1200 TMC ನೀರು ಹರಿದೋಗಿದೆ. ಆ ಕಾರಣಕ್ಕೆ ಮೇಕೆದಾಟು ಬಳಿ 67 TMC ಸಾಮರ್ಥ್ಯದ ಕುಡಿಯುವ ನೀರಿನ ಯೋಜನೆಯನ್ನು ಅಣೆಕಟ್ಟನ್ನು ಕಟ್ಟಬೇಕು, ವಿದ್ಯುತ್ ಯೋಜನೆಯನ್ನು ಮಾಡ್ಕೋಬೇಕು. ಹಾಗೆ ನಗರದ ಎಲ್ಲ ಕೆರೆಗಳನ್ನು ತಕ್ಷಣ ತುಂಬಿಸಬೇಕು ಅಂತೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಎಂಪಿಗಳು ಈ ಬಗ್ಗೆ ಕೇಂದ್ರದಲ್ಲಿ ಒತ್ತಾಯ ಮಾಡಿ ಒಂದು ಅನುಮತಿ ಕೊಡಿಸಬೇಕು ಅನ್ನುವಂಥದ್ದು ಕೂಡ ಆಗ್ರಹ. ಮತ್ತು ತಮಿಳುನಾಡು ಕೂಡ ಈ ಥರ ತಗಾದೆ ತೆಗಿಬಾರ್ದು ಸ್ಟಾಲಿನ್ ಅವರು ಅಂತ ಹೇಳುವಂಥ ಒಂದು ಹೋರಾಟವನ್ನು ಇವತ್ತು ಕಸ್ತೂರಿ ಕನ್ನಡದಲ್ಲಿ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಓಟಿನ ಬುಟ್ಟಿಗೋಸ್ಕರ ಮಾಡಿದ್ದದು. ಅದಾದಮೇಲೆ ಅವರು ಮರೆತರು. ಅದ್ರ ಬಗ್ಗೆ ಕಾನೂನು ಸಮರ ಮಾಡಬೇಕಾಗಿತ್ತು, ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಮತ್ತು ಎಷ್ಟು ಜಮೀನನ್ನು ಕಾಯ್ದಿರಿಸಿದ್ದೀವಿ, ನಾವು ಮರಗಳನ್ನು ಬೇರೆ ಕಡೆ ಸ್ಥಳಾಂತರಕ್ಕೆ ಏನು ಮಾಡಿದ್ದೀವಿ, ಕಾಡು ಬೆಳೆಸೋಕ್ಕೆ ಏನು ಪ್ಲಾನ್ ಮಾಡಿದ್ದೀವಿ ಅಂತನ್ನೋದೆಲ್ಲನೂ ಸವಿವರವಾಗಿ ಕೋರ್ಟ್ನಿಂದ ಹೇಳಿ ತಗೋಬೋದಾಗಿತ್ತು. ಆದರೆ ಅಧಿಕಾರದ ಕಿತ್ತಾಟಕ್ಕೋಸ್ಕರ ಗದ್ದುಗೆ ಗುದ್ದಾಟದಲ್ಲಿ ನೀರಿನ ವಿಚಾರದಲ್ಲಿ ಅವರು ನಿಷ್ಕ್ರಿಯ ಆಗರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀವಿ ನಾವು, ಕುಮಾರಸ್ವಾಮಿಯವರು DK ಶಿವಕುಮಾರ್ ಎಲ್ಲ ಎರಡು ಮುಖಗಳು ಒಂದೇ ಇದು. ಯಾಕೆಂದರೆ ಅವರು ಕೂಡ ಕೇಂದ್ರದಲ್ಲಿ ಪ್ರಭಾವಿ ಸಚಿವರು, ಪ್ರಾದೇಶಿಕ ಪಕ್ಷದಿಂದ ಮೂಡಿ ಬಂದಂಥವ್ರು. ಅವ್ರ ತಂದೆ ಮೇಕೆದಾಟು ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಆದರೆ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಮೇಲೆ ತೋರಿಸೋದು, ನೀವು ಹೋಗಿ ಅಲ್ಲಿ ಪರ್ಮಿಷನ್ ಉತ್ಕೊಬನ್ನಿ ಅಂತ ಅನ್ನೋದು ಇವೆಲ್ಲ ಅವ್ರಿಗೆ ಘನತೆಗೆ ತಕ್ಕದ್ದಲ್ಲ ಅಂತೇಳಿ ನನ್ನ ಅನಿಸಿಕೆ. ಡಿಸೆಂಬರ್ ತಿಂಗಳವರೆಗೂ ಗಡುವು ಕೊಟ್ಟಿದ್ದೀವಿ. ಅಷ್ಟರೊಳಗೆ ಆಗಲಿಲ್ಲ ಅಂದರೆ ನಿರಂತರವಾಗಿ ಅನಿರ್ದಿಷ್ಟ ಕಾಲ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ನಾವು ವ್ಯಕ್ತ ಮಾಡ್ತೀವಿ. ರಮೇಶ್ ಗೌಡ ಅಂತೇಳಿ ಕಸ್ತೂರಿ ಮನವಿ ಕೊಡ್ತಾ ಇದ್ದಾರೆ ಸರ್ ಇವತ್ತು ರಾಜ್ಯಾಧ್ಯಕ್ಷ. ಇವತ್ತು ಮುಖ್ಯಮಂತ್ರಿ ಕಚೇರಿಗೆ ನಾವು ಮನವಿಯನ್ನು ಕೊಡ್ತಾ ಮಂಡ್ಯದಲ್ಲಿ ಎಷ್ಟೋ ಜನ KRS ಅಂದ್ರೆ ಮೈಸೂರು ಅಂತ ಅನ್ಕೊಂಡ್ಬಿಟ್ಟಾರೆ. ಮೈಸೂರಲ್ಲ ಅದು, ಎಷ್ಟೋ ಜನಕ್ಕೆ ಹಂಗೆ ಕಲ್ಪನೆ ಇದೆ. ಮಂಡ್ಯದಲ್ಲಿ ಇರೋದು, ಮಂಡ್ಯದಲ್ಲಿ ಆರ್ಡರ್ ಮಾಡ್ತಾರೆ DC, ಈ ಬಾರಿ ನೀವು ಬಿತ್ತಬೇಡಿ ಅಂತ. ಅಲ್ಲಿ ನೀರು ಇರ್ತದೆ, ಬಿತ್ತಬೇಡಿ ಅಂತ ಹೇಳ್ತಾರೆ. ಆಗ ರೈತ ಸಂಘರು ಬಾರ್ಗೋಳ ಚಳವಳಿ, ನಗುವ ಮುಗಿಯುವ ಎಲ್ಲ ಚಳವಳಿಗಳನ್ನು ಆಗ ಮಾಡ್ತಾರೆ. ಮಾಡಿದ್ರು ಹೋರಾಟವನ್ನು ಹತ್ತಿಕ್ಕಿ ಅಲ್ಲಿ ಕೆಲವ್ರಿಗೇನಾಗದೆ ಕಾಂಗ್ರೆಸ್ JDS BJP ಯುವಕರುಗಳು ಬರ್ತಾವಲ್ಲ, ಯುವಕರುಗಳಲ್ಲಿ ಆ ಗೀಡು, ಹಂಗಾಗಿ ಅವರು ಹೋರಾಟಕ್ಕೆ ಸಾಥ್ ಕೊಡೋದಿಲ್ಲ. ಇಷ್ಟೇ ಜನರನ್ನ ಬಂಧಿಸ್ತಾರೆ, ತಗೊಂಡೋಗಿ ಒಳಗಿಡ್ತಾರೆ. ಹಂಗೂ ಇವ್ರು ಹೋರಾಟ ಮಾಡಿದ್ರೆ 2-3 ಕೇಸ್ ಹಾಕ್ಸಿ ಅಲಿಸ್ತಾರೆ. ಹೀಗಾಗಿ ಅವರ ಜೀವನವನ್ನು ಈ ನಮಗೋಸ್ಕರ ಮಾಡ್ತಾರೆ ಅಂತ ಯಾರು ಅಲ್ಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇರುವೆ ಇರ್ತಕ್ಕಂಥದ್ದು ಅದು ಎಲ್ಲೂ ನಿಲ್ಲುವುದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಓಡಾಡ್ತಾ ಇರ್ತದಲ್ಲ, ತಮ್ಮ ಯೌವನನ ಪೂರ್ತಿ ಹೋರಾಟಕ್ಕೋಸ್ಕರ ಬಳಸ್ಕೊಂಡ್ರು ರಮೇಶ್ ಗೌಡ್ರು. ಇವತ್ತು ಅವ್ರ ಹೋರಾಟ, ನೂರಾರು ಹೋರಾಟಗಳನ್ನ ಕರ್ನಾಟಕ ರಾಜ್ಯಾದ್ಯಂತ ಅವ್ರ ಹತ್ರ ನಿಜವಾಗ್ಲೂ ಹೇಳ್ತೀನಿ, ಹಣದ ಪರಿಸ್ಥಿತಿನ ಅದು ಯಾವ ರೀತಿ ಹೊಂದಿಸ್ಕೊಳ್ತಾ ಇದ್ದಾರೋ ಭಗವಂತನಿಗೆ ಗೊತ್ತು. 3 ಬೆಳೆ ಕೊಡ್ತಾರೆ, ಮಂಡ್ಯದಲ್ಲಿ 7 ಬೆಳೆ ಕೊಡ್ತಾ ಇದ್ರು.